ನಾನು ಹೇಳ್ತೀನಿ ಮೊದಲು, ಆಮೇಲೆ ಸುಮಾರು 35 ವರ್ಷಗಳ ಕಾಲ ಮಾದಿಗ ಮೀಸಲಾತಿ ಹೋರಾಟಕ್ಕೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗ ದಂಡೋರ ಮತ್ತು ಹಲವಾರು ಮಾದಿಗ ಸಂಘ ಸಂಸ್ಥೆಗಳ ಹೋರಾಟ, ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಫಲ ಸಿಕ್ಕಿದೆ. ಮೊಟ್ಟ ಮೊದಲನಾಗಿ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಸಮಾಜ ಕಲ್ಯಾಣ ಸಚಿವರು ಸನ್ಮಾನ್ಯ ಮಹದೇವಪ್ಪನವರು, ಪರಮೇಶ್ವರ್ ಅವರು, ಶಿವರಾಜ್ ಚಂದ್ರಗಿಯವರು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಎಲ್ಲ ಸಚಿವರು ಕೂಡ ಒಟ್ಟಾರೆ ಯುನಾನಿಮಸ್ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ನಿನ್ನೆ ಒಂದು ಅವಿರೋಧವಾದಂಥ ತೀರ್ಮಾನ ಯುನಾನಿಮಸ್ ಆಗಿ ಈ ಬಿಲ್ಲನ್ನು ಪಾಸ್ ಮಾಡಿದರೆ, ಒಳ ಮೀಸಲಾತಿ ಬಿಲ್ಲನ್ನು. ಜೊತೆಯಲ್ಲಿ ಇದರಲ್ಲಿ ವಿರೋಧ ಪಕ್ಷದ ನಾಯಕರಂಥ ಆರ್ ಅಶೋಕ್ ಅವ್ರಿಗೂ ಮತ್ತು ಈ ಪಾಲ್ಗೊಂಡು ಸಭೆಯಲ್ಲಿ ಇದರ ಬಗ್ಗೆ ಪ್ರತಿಪಾದಿಸಿ ಸ್ವಾಗತ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದ ಉಪನಾಯಕರಂಥ ಬೆಲ್ಲದವರು ಮತ್ತು ಎಲ್ಲ ವಿರೋಧ ಪಕ್ಷದ ಎಲ್ಲ ಶಾಸಕರು ಕೂಡ ಸ್ವಾಗತ ಮಾಡಿದ್ದಾರೆ. ಇದೊಂದು ಚರಿತ್ರಾರ್ಹವಾದಂಥ ಇತಿಹಾಸದ 35 ಹೋರಾಟಗಳಿಗೆ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿದ್ದಂಥ ಮಾದಿಗ ಸಮುದಾಯ 101 ಜಾತಿಗಳಲ್ಲಿ ಬಹಳಷ್ಟು ಹಿಂದುಳಿದವರೆಂದರೆ ಈ ಮಾದಿಗ ಸಮುದಾಯ. ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಇತಿಹಾಸ ತೀರ್ಮಾನವು ಕೊಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದ್ದಾರೆ. ಇನ್ನು ಒಂದು ವಿಷಯ, ಬಡ್ತಿ ವಿಷಯ ಇದೆ. ಅದರಲ್ಲಿ ಕೂಡ ಸರ್ವೋಚ್ಚ ನ್ಯಾಯಾಲಯ ಬಡ್ತಿಯನ್ನು ಮಾಡಬೇಕು ಅಂತ ಹೇಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ವಿಧಿ 16(4)(J) ಅಲ್ಲಿ ಕೂಡ ರಿಸರ್ವೇಷನ್ ಪ್ರಮೋಷನ್ ಆಗಬೇಕು ಅಂತಿದೆ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧೀಜಿಯವರನ್ನು ತಿಳ್ಕೊಂಡು ನಿರಂತರವಾಗಿ ಗಾಂಧೀಜಿಯವರು ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕಂತ ಬುದ್ಧ ಬಸವಣ್ಣವರ ಪ್ರೇರಣೆಯಿಂದ ಅವರು ಮಾಡಿದಂಥ ಸ್ವತಂತ್ರಕ್ಕೆ, ನಿಜವಾದಂಥ ಸ್ವತಂತ್ರ ಮಾದಿಗ ಸಮುದಾಯಕ್ಕೆ ಇವತ್ತು ಸಿಕ್ಕಿದೆ. ಅದಕ್ಕೆ ಭಾಳ ಸಂತೋಷ ಆಗಿದೆ. ಸರ್ಕಾರವನ್ನು, ವಿತ್ತ ಪಕ್ಷಗಳನ್ನು ಕೂಡ ನಾವು ಅಭಿನಂದನೆ ಮಾಡ್ತಾಯಿದ್ವಿ. ಸಮಾಜದ ಪರವಾಗಿ ಇವತ್ತು ಬಹಳ ಮುಖ್ಯವಾದಂಥ ತೀರ್ಮಾನ ಆಗಿದೆ. ಇದರ ಮುಖಾಂತರ ಸಮಾಜ, ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಅವರು ಯಾವ ರೀತಿ ಮುಂದುವರಿತಾರೆ ಅದೇ ರೀತಿ ಮುಂದುವರಿದೆ. ನಮ್ಮ ಜೊತೆಯಲ್ಲಿರೋ ಸಮುದಾಯಗಳು, ಗೋವಿ, ಲಂಬಾಣಿ, ಕೊರಮ, ಕೊರಿಚ, ನಮ್ಮ ಚಲವಾದಿ ಸಮಾಜ, ಅವರೆಲ್ಲರನ್ನೂ ಕೂಡ ವಿಶ್ವಾಸ ಇಟ್ಕೊಂಡು ಅವರು ಯಾವ ರೀತಿ ನಮಗೆ ಬೆಂಬಲವಾಗಿ ನಿಂತರು ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಅವರ ಜೊತೆಯಲ್ಲಿ ವಿಶ್ವಾಸ ತಗೊಂಡು ಯಾವ ರೀತಿ ಮುಂದೆ ಹೋಗ್ತಾ ಇದ್ದಾರೆ, ನಾವು ಅವ್ರ ಜೊತೆಯಲ್ಲಿ ಸಾಗುವಂಥದ್ದು ಮಾಡಬೇಕು. ಪ್ರೀತಿ ವಾತ್ಸಲ್ಯ ಭಾತೃತ್ವದಿಂದ ನಾವು ಮುಂದೆ ಏಳಿಗೆ ಆಗಬೇಕು. ವಿರಹದಿಂದ, ಕಲಹದಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆ ದಾರಿಗಳನ್ನು ಬಿಟ್ಟು ನೀವು ಒಳ್ಳೆಯ ಸಜ್ಜನರಾಗಿ ಸನ್ಮಾರ್ಗದಲ್ಲಿ ನಡೆದು ಸಮಾಜದಲ್ಲಿ ಬಸವಣ್ಣವ್ರಿಗೆ ಏನು ಚಿಂತನೆ ಮಾಡಿದ್ದಾರೆ, ಸಮಾಜ ಸುಧಾರಣೆಗೆ ಕ್ರಾಂತಿಕಾರಿ ಬಸವಣ್ಣವರು 12ನೇ ಶತಮಾನದಲ್ಲಿ ಈ ಸಮಾಜಕ್ಕೆ ಹೋರಾಟ ಮಾಡಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಎಲ್ಲ ಸಮುದಾಯದ ಜೊತೆ ಒಟ್ಟಿಗೆ ಹೋಗುವಂಥ ಕೆಲಸ ಮಾಡಿ ನಾವು ಕೂಡ ಮುಂದುವರಿದಂಥದ್ದು ವಿದ್ಯೆಯಲ್ಲಿ, ನೌಕರಿಯಲ್ಲಿ ಮತ್ತು ಆರ್ಥಿಕವಾಗಿ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಬೆಳಿಬೇಕು. ಇದೊಂದು ಸುವರ್ಣಾಕ್ಷರಗಳಲ್ಲಿ ಬೆಳೆಯುವಂಥ ದಿನ. ನಿನ್ನೆ ಆಡಿದಂಥ ತೀರ್ಮಾನ, ಈ ತೀರ್ಮಾನಕ್ಕೆ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಳ ಮೀಸಲಾತಿಗೆ ಏನು ಲಂಬಾಣಿ ಇರ್ಬೋದು ಅಥವಾ ಈ ಅಲಿಮಾರಿ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅಂತೇಳಿ ನಿನ್ನೆ ಬಿಲ್ಲನ್ನು ಎಲ್ಲರೂ ನೋಡಿದರೆ ಅದು ಹೊಳಹೊಕ್ಕು ನೋಡಿಲ್ಲ. ಶೋಷಿತರಲ್ಲಿ ಶೋಷಿತರು ಅಂತ ಹೇಳಬೇಕು. ಏನು
ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರೋ ರಿಪೋರ್ಟ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಅಲೆಮಾರಿ ಸಮುದಾಯಗಳನ್ನು ಗುರುತಿಸಿ 59 ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡುವಂಥದ್ದು ಮಾಡಿದ್ದೀವಿ. ಅವರಿಗೆ ಮೊಟ್ಟ ಮೊದಲು ಅವಕಾಶ ಸಿಕ್ಕುವಂಥ ವ್ಯವಸ್ಥೆಯನ್ನು ಕಾನೂನಿನಲ್ಲಿ ಮಾಡಿದ್ದೇವೆ. ಅದೇ ರೀತಿ ಬೋವಿ, ಲಂಬಾಣಿ, ಪರಮ ಖರ್ಚಾಗಿ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸ ಮಾಡಿದ್ದೀವಿ. ಯಾರಿಗೂ ಅನ್ಯಾಯ ಆಗಿಲ್ಲ. ಒಂದು ಅವಕಾಶ ಕೂಡ ಇದೆ. SC ಪರ್ಮನೆಂಟ್ ಕಮಿಷನ್ ಇದೆ. ಯಾರಿಗಾದರೂ ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅನ್ನೋ ಭಾವನೆ ಬಂದರೆ ಅವರು ಕಮಿಷನ್ ಮುಂದೆ ಹೋಗಿ ಮತ್ತೆ ಅವರು ಜನಗಣಿತವನ್ನು ಮಾಡಿಸ್ಬೋದು. ಅವನ್ನು ರುಜುವಾತು ಮಾಡಿದರೆ ಆ ಜನಸಂಖ್ಯೆ ಆಧಾರವಾಗಿ ಕೊಡಬೇಕಂತ ಒಂದು ಕಾನೂನನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ವಿಷಯವನ್ನು ಮಾನ್ಯ ನಮ್ಮೆಲ್ಲ ಸೋದರರಿಗೆ ಬಂಧುಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮವಾದಂಥ ಅವಕಾಶವನ್ನಿದೆ. ಒಂದು ಬಿಲ್ಲು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡಿರುವಂಥ ಬಿಲ್ಲನ್ನು ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೇವೆ. ಆದರೂ ಇದರಲ್ಲಿ ಯಾರಿಗಾದರೂ ಅನ್ಯಾಯ ಆಗಿದೆ ಅನ್ನೋ ಭಾವನೆ ಇದ್ದರೆ ಅವರು ಪರ್ಮನೆಂಟ್ ಕಮಿಷನ್ SC ಕಮಿಷನ್ ಮುಂದೆ ಬಂದು ಅದನ್ನು ಸರಿ ಮಾಡಿಕೊಳ್ಳೋ ಅವಕಾಶವನ್ನು ಇಟ್ಟಿದ್ದೀವಿ. ಆದ್ದರಿಂದ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಸರ್, ಈಗ ರೋಸ್ಟಿಂಗ್ ಪದ್ಧತಿಯನ್ನು ಹಿಂಬಡಿಕೆ ವಿಚಾರದಲ್ಲಿ ಸಿಂಗಲ್ ವಿಂಡೋ ಮಾಡಬೇಕನ್ನೋದು ಒಂದು ಆಗ್ರಹ ಸಾಧ್ಯವಿಲ್ಲ. ಅದು ಎ ನಾರಾಯಣ ಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ವಿರೋಧ ಮಾಡಿದ್ರು. ನೋಡಿ, ಕಾನೂನಿದೆ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ? ದ ಮೋಸ್ಟ್ ಬ್ಯಾಕ್ವರ್ಡ್ ವೇರ್ ದೆನ್ ಇಸ್ ಇನ್ಅಡ್ಯುಕೇಟರಿ ರೆಪ್ರೆಸೆಂಟೇಷನ್. ತೀರಾ ಹಿಂದುಳಿದಂಥ 101 ಸಮುದಾಯಗಳಲ್ಲಿ ಅವರಿಗೆ ಪ್ರಾತಿನಿಧ್ಯ ಕಡಿಮೆ ಇದ್ದಾಗ ಆ ಹಿಂದುಳಿದ ಸಮಾಜಕ್ಕೆ ಸಮವಾದಂಥ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಸರ್ವೋಚ್ಚ ನ್ಯಾಯ ಹೇಳಿದೆ. ಅದನ್ನು ದ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ವಿಚ್ ಇನ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಹ್ಯಾಸ್ ಗಿವನ್ ಅಡ್ವೊಕೇಸಿ ರೆಪ್ರೆಸೆಂಟೇಷನ್. ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳುವಂಥದ್ದು ಮಾಡಿದ್ದಾರೆ. ಅದರಲ್ಲಿ ಆರ್ಟಿಕಲ್ 16(4)A ಕೂಡ ರಿಸರ್ವೇಷನ್ ವಿತ್ ಪ್ರಮೋಷನ್ ಅಂತಿದೆ. ಇದರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ. ಯಾರು ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ ಅವರು ಕೂಡ ಸಮವಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಾರೆ. ಬಿಟ್ಟರೆ ಯಾರಿಗೂ ಇದರಲ್ಲಿ ಅನ್ಯಾಯ ಆಗೋದಿಲ್ಲ. ಇದನ್ನು ಕ್ಲಾರಿಫೈ ಮಾಡಿದ್ದೀನಿ. ನಾವು ವಿಶೇಷವಾಗಿ ಮಾಧ್ಯಮಿಕರು ಇದನ್ನು ಕ್ಲಾರಿಫೈ ಮಾಡಬೇಕು. ಸಮಾಜದಲ್ಲಿ ಸಮಾನತೆ ಬಸವಣ್ಣವ್ರು ಏನಕ್ಕೆ ಕ್ರಾಂತಿ ಮಾಡಿದರು? ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾನವಾಗಿ ಬಾಳಿ ಬದುಕುವಂಥ ಅದೇ ಅಲ್ಲಂ ಪ್ರಭು ಅನುಭವ ಮಂಟಪ ಏನು ಮಾಡಿದ್ರು, ಅದೇ ಪಾರ್ಲಿಮೆಂಟು, ಅದೇ ಅಸೆಂಬ್ಲಿ. ಆದ್ದರಿಂದ ಇವತ್ತು ಸಮಾಜದಲ್ಲಿ ಸಮಾನತೆಯನ್ನು ಕೊಂಡ್ಕೊಳ್ಳೋಕ್ಕೆ ಮೋಸ್ಟ್ ಬ್ಯಾಕ್ವರ್ಡ್ ಯಾವುದೇ ಒಂದು ಜಾತಿ ಇಲ್ಲ, ಅವರು ಕೂಡ ಸಮವಾಗಿ ಮುಂದೆ ಬರಲಿ ಅನ್ನೋದೇ ಈ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರೋ ತೀರ್ಮಾನ. ಅದನ್ನು ಇವತ್ತು ನಾವು ತೀರ್ಮಾನ ಮಾಡಿದ್ದೀವಿ. ಅದೆಲ್ಲರಿಗೂ ಉಪಯೋಗ ಆಗ್ತದೆ. ರಾಜಕೀಯ ಮೀಸಲಾತಿ ವಿಚಾರದಲ್ಲಿ ಮಾದಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಎಡಬಲ ಫೈಟ್ನಿಂದ ಅನ್ಯಾಯವಾಗ್ತಿದೆ ಅನ್ನೋ ಆರೋಪಗಳು ಸಹ ಇರುವಂಥದ್ದು. ಬಲಗೈಯವರೇ, ಚೆಲುವಾದಿ ಸಮಾಜದವರೇ, ಮಹದೇವಪ್ಪನವರೇ ಇದನ್ನು ಬಿಲ್ ಲೀಡ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು.